ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್, ಲೋಟಸ್ ಆಯುರ್ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್. ಇವತ್ತು ನಾವು ಸ್ವಲ್ಪ ಸ್ಕಿನ್ ಸೀರೀಸ್ ಬಗ್ಗೆ ಮಾತಾಡೋಣ. ಸೊ ಮೊಡವೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಎಲ್ಲರಿಗೂ ಮೊಡವೆ ಅಂತಂದರೆ ಲೈಕ್ ಹೊರಗಡೆ ಹಚ್ಚೋದು ಬರೀ ನೋಡ್ತಾರೆ, ಆದರೆ ಹೊರಗಡೆ ಹಚ್ಚೋದ್ರಿಂದ ಆಗಲ್ಲ. ಆಯುರ್ವೇದ ಪದ್ಧತಿಯಿಂದ ನಾವೇನು ಹೇಳ್ತೀವಿ ಅಂತಂದರೆ ಇಂಟರ್ನಲ್ಲಿ ಏನು ನಾವು ಔಷಧಿ ಕೊಡ್ತೀವಲ್ಲ ಅದೇ 75% ಅಥವಾ ನಮ್ಮ ಲೈಫ್ ಸ್ಟೈಲು, ಸ್ಕಿನ್ ಕೇರು ಮತ್ತು ಫುಡ್ಡು, ಈ 3 ವಿಷಯದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಅದರಿಂದನೇ ನಮಗೆ ಸುಮಾರು ಉಪಯೋಗ ಅಥವಾ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ಮೊಡವೆ ಅಂತಂದ ಮಾತಾಡಿದಾಗ ಸಾಮಾನ್ಯವಾಗಿ ಪ್ರತಿ 5 ಜನರಲ್ಲಿ 4 ಜನರಲ್ಲಿ ಮೊಡವೆ ಬರುತ್ತೆ ಅಂತ ಹೇಳ್ಬೋದು ಅವರ ಜೀವಮಾನದಲ್ಲಿ. ಅದರಿಂದ ಅದೇನು ದೊಡ್ಡ ಕಾಯಿಲೆ ಏನಲ್ಲ, ಬಟ್ ಅದು ನಮ್ಮ ಕಾನ್ಫಿಡೆನ್ಸು, ನಮ್ಮ ಲುಕ್ಕಲ್ಲಿ ತುಂಬ ಚೇಂಜಸ್ ಆಗೋದ್ರಿಂದ ಮೊಡವೆ ಒಂದು ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಗಿರುವಂಥದ್ದು ಅಥವಾ ಸ್ವಲ್ಪ ತಲೆ ಕೆಡಿಸ್ಕೊಳ್ಳುವಂಥ ವಿಷಯ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಮಕ್ಕಳಲ್ಲಿ ಒಂದು 12 ವಯಸ್ಸು ಹೆಣ್ಮಕ್ಳಲ್ಲಿ ಮತ್ತು ಈ ಗಂಡು ಹುಡುಗರಲ್ಲಿ ಒಂದು 14ರಿಂದ 15 ವಯಸ್ಸಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಮಕ್ಕಳಿಂದ ಅವರು ಯೌವನಾವಸ್ಥೆಗೆ ಹೋಗ್ತಾರೆ, ಆವಾಗ ಹಾರ್ಮೋನ್ ಚೇಂಜಸ್ ಆಗುತ್ತೆ ಬಾಡಿಲಿ ಅಥವಾ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಆಂಡ್ರೋಜನ್ ಅಂತ ಹೇಳ್ತೀವಿ. ಆ ಆಂಡ್ರೋಜನ್ಸಿಂದ ನಮ್ಮ ಫೇಸ್ ಮತ್ತು ಸರೌಂಡಿಂಗ್ ಏರಿಯಾದಲ್ಲಿ ಸೀಬಮ್ ಅಥವಾ ಎಣ್ಣೆ ಅಂಶಗಳು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಆ ಎಣ್ಣೆ ಅಂಶದಿಂದ ಆ ಪೋರ್ಸಲ್ಲಿ ಏನು ಪ್ರೊಡ್ಯೂಸ್ ಆಗುತ್ತಲ್ಲ ಅಲ್ಲಿ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಸ್ಟೇಷನ್ ಆಗಿಬಿಟ್ಟು ಮೊಡವೆ ಆಗುತ್ತೆ. ಓಕೆ, ಸೊ ಇದು ಹೇಗೆ ತಡೆಗಟ್ಟೋದು ಅಂದರೆ ಅದೊಂದು ನ್ಯಾಚುರಲ್ ಪ್ರೊಸೆಸ್ ಆಗೋದ್ರಿಂದ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯುರ್ವೇದ ಪದ್ಧತಿಯಿಂದ ನಾವು ಇದನ್ನು ನೋಡ್ಕೋಬಹುದು. ಇದ್ರ ಮೂಲ ಕಾರಣ ಏನಾಯಿತು ಅಂತ ನೋಡಕ್ ಹೋದ್ರೆ ಆಂಡ್ರೋಜನ್ಸು. ಅದನ್ನ ನಾವು ಕಂಪ್ಲೀಟ್ ಆಗಿ ಹೋಗ್ಲಾಡ್ಸಕ್ಕಾಗಲ್ಲ. ಒಂದು ಫುಡ್ ಆಗಿರಬಹುದು, ಆಮೇಲೆ ಲೈಫ್ ಸ್ಟೈಲು, ಆಮೇಲೆ ಸ್ಕಿನ್ ಕೇರು, ಈ 3 ಪಾಯಿಂಟ್ಸ್ಗಳಲ್ಲಿ ನಾನು ಹೇಳ್ತೀನಿ ಅಷ್ಟೇ. ಅದು ಇಂಪಾರ್ಟೆಂಟ್ ಕೂಡ. ಓಕೆ, ಫುಡ್ ಅಂತ ನೋಡಕ್ ಹೋದ್ರೆ ನಾವು ಈಗಿನ ಮಕ್ಕಳಲ್ಲೇನೆ ನಾವು ಒಂದು ಒಳ್ಳೆ ಅಭ್ಯಾಸ ಮಾಡಿಸ್ಬೇಕು. ಹೇಗೆ ಅಂತಂದರೆ ಯಾವ ಸೀಸನಲ್ಲಿ ಇರುತ್ತೆ ರೀಸನಲ್ ಫುಡ್ಡು. ಈಗ ಡೆಲ್ಲಿಯಲ್ಲಿ ಏನು ಫುಡ್ ಸಿಗುತ್ತೆ ಇಲ್ಲಿ ಸಿಗಲ್ಲ, ಹಾಗೆ ಇಲ್ಲಿ ಏನು ಫುಡ್ ಸಿಗುತ್ತಲ್ಲ ಅದಕ್ಕೆ ರೀಸನಲ್ ಅಂತ ಹೇಳ್ತೀವಿ. ಲೋಕಲ್ ಫುಡ್ಸಿಗೆ ನಾವು ಮಹತ್ವ ಕೊಟ್ಟು ಸೀಸನಲ್, ಈಗೇನು ಹಣ್ಣು ಇರುತ್ತಲ್ಲ ಆ ಸೀಸನ್ಗೂ ಅನುಗುಣವಾಗಿ ಹಣ್ಣು ತರಕಾರಿಗಳು ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಬೇಕು. ನಾವು ಈಗಿನ ಹುಡುಗರು ಯಾರು ತಿನ್ನೋದೇ ಇಲ್ಲ. ನಮ್ಮ ಎಲ್ಲ ಪೇಷಂಟ್ಸು ಕಂಪ್ಲೇಂಟ್ಸ್ ಹೇಳ್ತಾರೆ, ಡಾಕ್ಟ್ರೇ ಸ್ವಲ್ಪ ವೆಜಿಟೇಬಲ್ ತಿನ್ನೋಕ್ಕೆ ಹೇಳಿ, ಸ್ವಲ್ಪ ಹಣ್ಣು ತಿನ್ನೋಕ್ಕೆ ಹೇಳಿ, ತಿನ್ನೋದೇ ಇಲ್ಲ ಅಂತ. ಏನು ತಿಂತಾರೆ ಅಂದರೆ ಅನ್ನ ಮೊಸರು. ಸೊ ಈ ಥರ ಅಭ್ಯಾಸಗಳನ್ನು ನಾವು ಮಕ್ಕಳಲ್ಲಿ ಅದ್ರದ್ದು ಉಪಯೋಗನ ಏನು ಅಂತ ಹೇಳ್ಬಿಟ್ಟು ತಿಳ್ಸಕ್ಕೆ ಶುರು ಮಾಡಬೇಕು. ಧಾನ್ಯಗಳು, ಪ್ರೋಟೀನ್ಗಳು ಬೇಕೇ ಬೇಕಾಗತ್ತೆ. ಓಕೆ, ಇವು 3ನ್ನ ನಾವು ಅಳವಡಿಸ್ಕೋಬೇಕು. ಇದು ಬಿಟ್ಟು ಏನು ಅವಾಯ್ಡ್ ಮಾಡಬೇಕು ಅಂದರೆ ಜಂಕ್ ಫುಡ್ಸು, ಈ ಸ್ಪೈಸ್ ಎಕ್ಸೆಸ್ ಆಗಿರ್ಬೋದು, ಆಯಿಲಿ ಆಗಿರ್ಬೋದು, ಈ ಚಿಪ್ಸು, ಕುರ್ಕುರೆ ಮತ್ತು ನಮ್ಮ ಪಾನಿಪುರಿ, ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಕಂಪ್ಲೀಟಾಗಿ ಬೇಡ ಅಂತಲ್ಲ, ಅಟ್ಲೀಸ್ಟ್ ತಿಂಗಳಲ್ಲಿ 1 ಸರಿ ಆ ಥರ ಎಲ್ಲ ತಿನ್ಕೋಬಹುದು. ಆದರೆ ಹೇರಳವಾಗಿ ವಾರಕ್ಕೆ ಅಥವಾ ವಾರದಲ್ಲಿ ಒಂದು 4 ದಿವಸ ಎಲ್ಲ ತಿನ್ನೋದನ್ನ ಸ್ಟಾಪ್ ಮಾಡಬೇಕು. ಅದರಿಂದ ನಿಮ್ಮ ಸೆಬೇಷಿಯಸ್ ಗ್ಲ್ಯಾಂಡ್ಸು ಮೇಲೇನೂ ಅಫೆಕ್ಟ್ ಬೀಳುತ್ತೆ, ಆಯಿಲಿನೆಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನೀರೊಂದು ಚೆನ್ನಾಗಿ ಕುಡಿಬೇಕು. ಬೆಂಗಳೂರಲ್ಲಿ ಡಾಕ್ಟ್ರೇ ಎಲ್ಲ ಟೈಮಲ್ಲೂ ಥಂಡಿನೇ ಇರುತ್ತೆ, ನೀರು ಹೆಂಗೆ ಕುಡಿಯೋದು, ನಿಮ್ಮ ಬಾಯಾರಿಕೆ ಆಗ್ತಾ ಇರುತ್ತೆ, ನೀವು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಬೇಕು ನನಗೆ ನೀರು ಬೇಕಾ ಇಲ್ವಾ ಅಂತ. ಸೊ 2ರಿಂದ 3 ಲೀಟರ್ ಆರಾಮಾಗಿ ನಾವು ಕುಡಿತೀವಿ ಅಂದಾಗ ಎಲ್ಲರೂ ಕುಡಿಬಿಡಬಹುದು. ಅದರಿಂದ ಏನಾಗುತ್ತೆ, ನ್ಯಾಚುರಲ್ ಆಗಿ ಟಾಕ್ಸಿನ್ಸು ಫ್ಲಶ್ ಔಟ್ ಆಗುತ್ತೆ. ಓಕೆ, ನೀರು ಸಾಕಾಗ್ತಿದೆಯೋ ಅಲ್ಲ ಅನ್ನೋದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ. ಸೊ ನಮ್ಮ ಪಾಸ್ ಮಾಡೋ ಯೂರಿನ್ನು ವಾಟರ್ ಹಂಗಿರಬೇಕು. ಓಕೆ, ಎಲ್ಲೋ ಯಾವಾಗ ಬಂತು ಅರ್ಥ ಮಾಡ್ಕೋಬೇಕು, ನಾನು ನೀರು ಕಡಿಮೆ ಕುಡಿತಾ ಇದ್ದೀನಿ, ಸೊ ಮೈ ಬಾಡಿ ರಿಕ್ವೈರ್ಸ್ ಮೋರ್ ವಾಟರ್ ಅಂತ. ಆ ರೀತಿ ನೋಡಿಕೊಂಡು ನಾವು ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು. ಅದೇ ರೀತಿ ಪೇರೆಂಟ್ಸು ಮಕ್ಕಳಲ್ಲಿ ಕೂಡ ಅಬ್ಸರ್ವ್ ಮಾಡ್ಕೋಬಹುದು. ನೆಕ್ಸ್ಟು ಸ್ಕಿನ್ ಕೇರ್ ರೂಟೀನಿಗೆ ಬರೋಣ. ಲೋಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅಥವಾ ಸ್ಕಿನ್ ಕೇರ್. ನಮ್ಮ ಚರ್ಮ ಅನುಗುಣವಾಗಿಯೇ ನಾರ್ಮಲ್ ಇದೆಯಾ, ಡ್ರೈ ಇದೆಯಾ ಅಥವಾ ಕಾಂಬಿನೇಷನ್ ಇದೆಯಾ, ಈ ರೀತಿ ನಾವು ನೋಡಿಕೊಂಡು ಆಯಾ ಏನಂತಾರೆ ಆ ಚರ್ಮಕ್ಕೆ ಅನುಗುಣವಾಗಿ ನಾವು ಪ್ರಾಡಕ್ಟ್ಸ್ಗಳನ್ನು ಶುರು ಮಾಡಬೇಕು. ಮಾಯ್ಶ್ಚರೈಸರ್ ಆಯಿತು, ಫೇಸ್ ವಾಶ್ ಆಯಿತು, ಆ್ಯಂಡ್ ಮಿನಿಮಮ್ ಇವೆರಡು ಸನ್ಸ್ಕ್ರೀನ್, ಈ 3 ಅಂತೂ ಬೇಸಿಕ್ ಬೇಕೇ ಬೇಕು. ಜಾಸ್ತಿ ಯಾರಲ್ಲಿ ಬರುತ್ತೆ, ಒಂದು ಆಯಿಲಿ ಸ್ಕಿನ್ನು, ಒಂದು ಕಾಂಬಿನೇಷನ್ ಸ್ಕಿನ್ನಲ್ಲಿ ನಮಗೆ ಆಕ್ನೆಗಳು ಅಥವಾ ಪಿಂಪಲ್ಗಳು ನೋಡೋಕ್ಕೆ ಜಾಸ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ಏನು ಮಾಡ್ಬೋದು, ಮೈಲ್ಡ್ ಕ್ಲೆನ್ಸರ್ ಆಗಿ ಅದು ಫೇಸ್ ವಾಶ್, ಕ್ಲೆನ್ಸರ್ ಅಂದರೆ ಫೇಸ್ ವಾಶ್ ಅದು ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಒಂದು ಆಯುರ್ವೇದದ ಒಂದು ಪುಡಿಗಳ ಫೇಸ್ ವಾಶ್ ಮಾಡ್ಕೋಬಹುದು ನಾವು ಈ ಆಯಿಲಿನೆಸ್ ಸ್ಕಿನ್ನಲ್ಲಿ. ಏನೇನು ಮಾಡ್ಕೋಬಹುದು ಅಂತಂದಾಗ, ಒಂದು ಗ್ರೀನ್ ಗ್ರಾಮ್ ಹೆಸರು ಬೇಳೆಯ ಪುಡಿ ಅಥವಾ ಹೆಸರು ಕಾಳಿನ ಪುಡಿ
ನಿಮಗೆ ಇದ್ರಲ್ಲಿ ಹೋದರೆ ನಿಮ್ಮ ಫ್ಲೋರ್ ಮಿಲ್ಲಲ್ಲಿ ಹೋದರೆ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಓಟ್ಸ್, ನಾರ್ಮಲ್ ಓಟ್ಸ್ ಸಿಗುತ್ತಲ್ಲ ನಿಮಗೆ ಪ್ಯಾಕೆಟ್ಸಲ್ಲಿ, ಅದನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಡ್ರೈ ಆಗಿರಬೇಕು ಅದು ನಿಮ್ಮ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಇಟ್ಕೋಬೋದು ಒಂದು. ನೆಕ್ಸ್ಟ್ ರೈಸ್ ಪೌಡರ್ ಅಕ್ಕಿ ಹಿಟ್ಟು ಎಲ್ಲ ಕಡೆನೂ ಸಿಗುತ್ತೆ, ಎಲ್ಲನೂ ಒಂದೊಂದು ಪಾರ್ಟ್. ಅಕ್ಕಿ ಹಿಟ್ಟು, ಹೆಸರುಬೇಳೆ ಹಿಟ್ಟು ಮತ್ತು ಓಟ್ಸ್ ಹಿಟ್ಟು ಮೂರೂ ಒಂದೊಂದು ಪಾರ್ಟ್ ಆದರೆ ರೀಠಾ ಅಂತ ಸಿಗುತ್ತೆ. ರೀಠಾ ಏನು ಡಾಕ್ಟರ್ ಫೇಸಿಗೆ ಹೇಳ್ತಿದ್ದೀರಾ? ಹೌದು, ಅಷ್ಟೇ ಒಳ್ಳೆಯದದು. ಯಾಕಂದರೆ ಅದು ಗುಡ್ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ. ಅದು 1/4 ಕಪ್ ಅಥವಾ ಕಾಲು ಭಾಗ ಅಂತ ಹೇಳಬಹುದು. ಇದನ್ನೆಲ್ಲನೂ ಸೇರಿಸ್ಬಿಟ್ಟು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಕೊಳ್ಳಿ. ಯಾವಾಗ ಬೇಕೋ ಆವಾಗ ನೀವು ತಗೊಂಡು ಒದ್ದೆ ಆದ ಫೇಸ್ ಮೇಲೆ ಮುಖ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಅದನ್ನು ತಗೊಂಡು ಸರ್ಕ್ಯುಲರ್ ಮೋಷನಲ್ಲಿ ನಾವು ಮೈಲ್ಡಾಗಿ ವಾಶ್ ಮಾಡಿಕೊಂಡ್ರು ಕೂಡ ಆಯಿಲಿನೆಸ್ ಹೋಗುತ್ತೆ, ನಮ್ಮ ಡರ್ಟು, ಮೇಕಪ್ಪು ಮತ್ತು ಸ್ವೆಟ್ಟು ಎಲ್ಲ ಕೂಡ ಹೋಗುತ್ತೆ. ಈ ಕ್ಲಾಗ್ ಏನಾಗುತ್ತದಲ್ಲ, ಈ ಪಿಂಪಲ್ಸ್ ಆಗ್ತಾ ಇರೋದನ್ನ ಕೂಡ ನಾವು ತಡೆಗಟ್ಟಬಹುದು ಇದರಿಂದ. ಮತ್ತು ವಾಷಿಂಗ್ ಫೇಸ್, ಈ 10 ರಿಂದ 20 ವಯಸ್ಸಲ್ಲಿ ಎಷ್ಟೋ ಮಕ್ಕಳು ಮುಖನೇ ತೊಳೆಯೋದಿಲ್ಲ. ಅದೇನು ಪ್ರಾಬ್ಲಮೋ ಗೊತ್ತಿಲ್ಲ. ಆ ಏಜಲ್ಲಿ ಒಂದು ಮೆಚುರಿಟಿ ಲೆವೆಲ್ ಕಡಿಮೆನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಮುಖದಲ್ಲಿ ಪಿಂಪಲ್ಸ್ ಇರುತ್ತೆ. ಬರ್ತಾರೆ, ಎಷ್ಟು ಸರಿ ವಾಶ್ ಮಾಡ್ತೀರಮ್ಮ ಫೇಸು ಅಂತ ಕೇಳಿದ್ರೆ ಒಂದ್ಸರಿ ಬೆಳಿಗ್ಗೆ ಮಾಡ್ತೀನಿ, ರಾತ್ರಿ ಮಲ್ಕೊಂಡಾಗ ಮಾಡ್ತೀನಿ, ಇಲ್ಲ ಅಂತ ಹೇಳ್ತಾರೆ. ಸೊ ಅಷ್ಟು ಸಿ ಆಲ್ರೆಡಿ ನಮ್ಮ ಫೇಸಲ್ಲಿ ಎಷ್ಟೊಂದು ಆಯಿಲಿನೆಸ್ ಇದೆ, ಹೊರಗಡೆಯಿಂದ ಡಸ್ಟು ಅದು ಇದು ಎಲ್ಲ ಕೂತ್ಕೊಂಡಿರುತ್ತೆ. ಹಾಗೆ ಮಲ್ಕೊಂಡಾಗ ಅದು ನಮ್ಮ ದಿಂಬಿಗೆ ತಿಕ್ಕಿ ಡೆಫಿನೆಟ್ಲಿ ಆ ಪಿಂಪಲ್ಸ್ ಹೆಂಗೆ ಹೋಗುತ್ತೆ ಹೇಳಿ. ಸೊ ವಾಷಿಂಗ್ 2 to 3 times ಪರ್ ಡೇ ಈಸ್ ಮ್ಯಾಂಡೇಟರಿ, ಅಂದರೆ ಅತ್ಯಗತ್ಯ ಅಂತ ಹೇಳ್ಬೋದು. ಮತ್ತೆ ಹೇಳಿದ್ದಾರೆ ಡಾಕ್ಟರ್ ಅಂತ ಹೇಳಿ ಪ್ರತಿ 1 ಗಂಟೆಗೆ ಒಂದ್ಸರಿ 10 ಸರಿ ದಿನಕ್ಕೆ ವಾಶ್ ಮಾಡಿದ್ರು ತಪ್ಪು. ಅದು ತುಂಬ ಡ್ರೈ ಆಗಿಬಿಡುತ್ತೆ, ಅಥವಾ ನ್ಯಾಚುರಲ್ pH ನಮ್ಮ ಸ್ಕಿನ್ನದು ಹಾಳಾಗೋಗ್ಬಿಡುತ್ತೆ. ಅದನ್ನು ಕೂಡ ನಾವು ಮಾಡಕ್ಕೆ ಹೋಗಬಾರ್ದು. ಇನ್ನೊಂದು, ಸೋಪು ಫೇಸ್ಗೆ ಹಾಕಬೇಡಿ, ವೆರಿ ವೆರಿ ಇಂಪಾರ್ಟೆಂಟು. ಬಾಡಿ ಸೋಪ್ ಈಸ್ ಡಿಫ್ರೆಂಟ್, ಓಕೆ? ಬಾಡಿ ಸೋಪ್ ಈಸ್ ಫಾರ್ ಬಾಡಿ. ಫೇಸ್ ವಾಶ್ಗೆ ದಯವಿಟ್ಟು ಫೇಸ್ ವಾಶ್ಗಳನ್ನು ಯೂಸ್ ಮಾಡಿ, ಅಥವಾ ಈ ಪುಡಿಗಳನ್ನು ಹೇಳಿದ್ನಲ್ಲ ಆ ಥರದ್ದನ್ನೇನಾದರೂ ಯೂಸ್ ಮಾಡ್ಕೊಳಕ್ಕೆ ಹೋಗಿ. ಇಲ್ಲಾದರೆ ಅದು ತುಂಬ ಟೈಟು, ನ್ಯಾಚುರಲ್ ಬ್ಯಾರಿಯರ್ ಅಂತ ಏನು ಹೇಳ್ತೀವಲ್ಲ ಅದನ್ನೇ ಹೋಗ್ಬಿಡತ್ತೆ. ಅದು ಬಿಟ್ಟರೆ ಸ್ಟೀಮಿಂಗ್ ಮಾಡ್ಕೊಳ್ಳೋದು ದಿನಕ್ಕೆ ಒಂದ್ಸರಿ ಅಥವಾ ದಿನಕ್ಕೆ ಒಂದ್ಸರಿ, ತುಂಬ ಆಯಿಲಿ ಇರೋರಿಗೆ ಮಾತ್ರ ಹೇಳ್ತೀನಿ, ಅದರ್ವೈಸ್ ಬೇಡ. ವಾರಕ್ಕೆ 2 ರಿಂದ 3 ಸರಿ ಸ್ಟೀಮಿಂಗ್ ನಾರ್ಮಲ್ ವಾಟರ್ ಸ್ಟೀಮಿಂಗ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಆಯಿಲಿನೆಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ತುಂಬ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದೆ, ಯಾಕನೆ ಇದೆ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಇದೆ ಅಂತ ಹೇಳ್ಬಿಟ್ಟು ಡೈಲಿ ಸ್ಕ್ರಬ್ಬಿಂಗ್ ಮಾಡಿಕೊಂಡೆ ಓವರ್ ವಾಷಿಂಗ್ ಮಾಡ್ಕೊಳ್ಳೋದು ಬೇಡ. ಅದರಿಂದ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗಿ ಹೋಗುತ್ತೆ. ಸ್ಕಿನ್ಗಳಲ್ಲಿ ಕಲೆ ಆಗೋ ಚಾನ್ಸಸ್ ಇರುತ್ತೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದು ವಾರಕ್ಕೆ 1 ಸರಿ ಸ್ಕ್ರಬ್ ಆದರೆ ಸಾಕು, ಮೈಲ್ಡ್ ಸ್ಕ್ರಬ್ ಆದರೆ ಸಾಕು. ಇದು ಬಿಟ್ಟರೆ ಫೇಸ್ ಪ್ಯಾಕ್ ಹೇಳ್ತೀನಿ ನಾನು. ಆಯುರ್ವೇದ ಪ್ರಕಾರ ನನ್ನ ಪ್ರಾಕ್ಟೀಸಲ್ಲಿ ಚೆನ್ನಾಗಿರೋ ರಿಸಲ್ಟ್ ಕೊಟ್ಟಿರೋದು ಅಂಥದ್ದು ನಿಮ್ಮನ್ನು ಹೇಳ್ತೀನಿ, ಟ್ರೈ ಮಾಡಂಗಿದ್ರೆ ಮಾಡಬಹುದು. ಒಂದು ವಚ ಮತ್ತು ಒಂದು ಧಾನ್ಯಾಕ. ವಚ ಅಂತ ಒಂದು ಪೌಡರ್ ಸಿಗುತ್ತೆ ನಿಮಗೆ ಆಯುರ್ವೇದ ಡ್ರಗ್ಸ್ ಮೆಡಿಸಿನಲ್ಲಿ. ಮತ್ತು ಧಾನ್ಯಾಕ ಅಂದರೆ ನಿಮ್ಮ ಧನಿಯಾ ಪುಡಿ ಅಂತ ಹೇಳ್ತಿರಲ್ಲ, ಕೊತ್ತಂಬರಿ ಬೀಜದ ಪುಡಿ, ಅದು ಮತ್ತು ಲೋದ್ರ. ಈ 3 ಆಯುರ್ವೇದದ ಡ್ರಗ್ಸ್ ಈಕ್ವಲ್ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಒಂದೊಂದು ಸ್ಪೂನ್ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ಎಲ್ಲಿ ಹೆಲ್ಪ್ ಆಗುತ್ತೆ? ತುಂಬ ದಪ್ಪ ಪಿಂಪಲ್ಸ್ ಇರುತ್ತೆ ನೋಡಿ, ಅಲ್ಲೊಂದು ಇಲ್ಲೊಂದು, ಎಸ್ಪೆಷಲಿ ಮೌತಲ್ಲಿ. ಆ ಥರದವರಿಗೆ ಡೈಲಿ ನೀವು ಜಸ್ಟ್ ತಗೊಳ್ಳಿ, 1 ಸ್ಪೂನಲ್ಲಿ ವಾಟರ್ ಮಿಕ್ಸ್ ಮಾಡಿಬಿಟ್ಟು ಮೆತ್ತಿ, ಇಲ್ಲೊಂದು ಮೆತ್ತಿ, ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲಿ ಮೆತ್ತಿ, ಡ್ರೈ ಆದಮೇಲೆ ಬೀಳಿಸ್ಬಿಡಿ, ಅಥವಾ ಜಸ್ಟ್ ವಾಟರ್ ವಾಶ್ ಮಾಡಿ. ಈ ಥರ ಡೈಲಿ ಮಾಡೋದ್ರಿಂದ ಇನ್ಫೆಕ್ಷನ್ ಲೆವೆಲೇ ಕಡಿಮೆ ಆಗುತ್ತೆ. ಇಮಿಡಿಯೇಟ್ಲಿ ಮ್ಯಾಜಿಕ್ ಥರ ಅದು ಪಿಂಪಲ್ಸು ಕೂಡ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೆ ತುಂಬ ಇನ್ನು ಸಿವಿಯರ್ ಕೇಸಸಲ್ಲಿ ರೆಗ್ಯುಲರ್ ಆಗಿ ಒಂದೊಂದು ಪ್ಯಾಕ್ ಕೊಡ್ತೀನಿ ನಾನು. ಏನು ಕೊಡ್ತೀನಿ ಅಂತಂದರೆ NTT ಅಂದರೆ ನೀಮು ಮತ್ತು ತ್ರಿಫಲ ಮತ್ತು ನಮ್ಮ ತುಳಸಿ, ಇವೆಲ್ಲ ಆ್ಯಂಟಿ ಇನ್ಫ್ಲಮೇಟರಿ. ಅದ್ರ ಜೊತೆಗೆ ನೀವು ಒಂದು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಸೇರಿಸ್ಬಿಟ್ಟು ರೆಗ್ಯುಲರ್ ಆಗಿ ಪ್ಯಾಕ್ ಹಾಕಿದ್ರೆ ನಿಮ್ಮ ಎಕ್ಸೆಸ್ ಸೀಬಮ್ ಏನಿರುತ್ತಲ್ಲ, ಫುಲ್ಲು ಶೈನಿ ಲುಕ್ಕು, ಆ ಜಿಡ್ ಲುಕ್ಕು, ಡಲ್ ಲುಕ್ಕು ಅದೆಲ್ಲನೂ ಹೋಗುತ್ತೆ. ಕ್ರಮೇಣವಾಗಿ ನಿಮ್ಮ ಆ್ಯಕ್ನೆ ಕೂಡ ಕಡಿಮೆ ಆಗುತ್ತೆ. ಸೊ ಫುಡ್ ನೋಡಿದ್ರಿ, ಸ್ಕಿನ್ ಕೇರ್ ನೋಡಿದ್ರಿ, ಇನ್ನು ಲೈಫ್ ಸ್ಟೈಲಲ್ಲಿ ನಾವು ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ ಇದು ತುಂಬ ಕಡಿಮೆ. ಮಕ್ಕಳಂದರೆ ಆಟ ಆಡಕ್ಕೆ ಬಿಟ್ಬಿಡಿ, ಪುಷ್ ಮಾಡಿ ಅವರನ್ನು, ಫೋನ್ ಹಿಡ್ಕೊಳ್ಳೋದನ್ನು ಕಡಿಮೆ ಮಾಡಿಸಿ ಅಟ್ಲೀಸ್ಟ್ 1 hour ಆಚೆನ ಕಳಿಸ್ಬೇಕು ಅವರಿಗೆ. ಸುಮ್ಮನೆ ವಾಕ್ ಮಾಡಿ ಸುಮ್ಮನೆ ಕುತ್ಕೊಂಡು ಬರಲಿ ಔಟ್ಸೈಡು, ಆದರೆ ಅವರಿಗೆ ಕಳಿಸ್ಬೇಕು. ಸೊ ಹೊರಗಡೆ ಇರೋ ಗಾಳಿ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಅಥವಾ ನಮ್ಮ ಟೆನ್ನಿಸ್ ಆಗಲಿ, ಕ್ರಿಕೆಟ್ ಆಗಲಿ, ಏನೋ ಒಂಥರದನ್ನು ಅವರಿಗೆ ಹವ್ಯಾಸ ಮಾಡಿಸ್ಬೇಕು.
ಹೈಜಿನಿಕ್ ಪ್ರಾಕ್ಟೀಸಸ್ ನಾನು ಆಗಲೇ ಹೇಳ್ದಂಗೆ ಈ ಏಜಲ್ಲಿ ಏನು ಮೆಚುರಿಟಿ ಲೆವೆಲ್ ಕಡಿಮೆನೋ ಗೊತ್ತಿಲ್ಲ, ಮುಖ ತೊಳೆಯೋದೇ ಇಲ್ಲ, ಆ ಥರದನ್ನು ನಾವು ಅಳವಡಿಸ್ಬೇಕು. ಅವ್ರ ಹಿಂದೆ ಸ್ವಲ್ಪ ನಾವು ಬೆಳೆದು ಹೈಜಿನ್ ಪ್ರಾಕ್ಟೀಸ್ ಮಾಡಿಸಿದ್ರೆ ಇದು ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ನೆಕ್ಸ್ಟ್ ಸ್ವಲ್ಪ ಬರುತ್ತೆ, ಟಚ್ ಮಾಡಿ ತೆಗೆದು ಬಿಡ್ತಾರೆ ನಂಗೆ ಯಾಕ್ನೆ ಬಂದಿದೆ ಅಂತ ಹೇಳ್ಬಿಟ್ಟು. ವೆರಿ ವೆರಿ ಡೇಂಜರಸ್. ಅದರಿಂದ ಸೆಕೆಂಡರಿ ಯಾಕ್ನೆ ಆಗುತ್ತೆ, ಸ್ಕಾರ್ ಆಗ್ಬಿಡುತ್ತೆ. ನೀವು ಏನಂತಾರೆ ದೊಡ್ಡವರಾಗಿ 10 ವರ್ಷ 20 ವರ್ಷ ಆದರೂ ಆ ಕಲೆ ಹೋಗೋದಿಲ್ಲ, ಸ್ಕಿನ್ ಹಿಂಗೆ ತಗ್ಗ ಆಗ್ಬಿಡುತ್ತೆ. ಸೊ ಆ ಥರದ್ದೆಲ್ಲ ಆಗಬಾರ್ದು ಅಂದರೆ ಹ್ಯಾವ್ ಪೇಷನ್ಸ್. ಪಿಂಪಲ್ ಆಗಿದೆ ಅಂದರೆ ಬಾಡಿಗೆ ಅಷ್ಟು ರೆಸಿಸ್ಟೆನ್ಸ್ ಇರುತ್ತೆ, ತಾನಾಗಿ ಅದನ್ನು ಹೋಗ್ಸೋಕ್ಕೂ ಕೆಪಾಸಿಟಿ ಇರುತ್ತೆ. ನಾವು ಸಿಂಪಲ್ ಫೇಸ್ ವಾಶು ಮತ್ತು ಸ್ಟೀಮು ಪ್ಯಾಕ್ಗಳನ್ನು ಹಾಕಿದ್ರೂ ಕೂಡ ಸಾಕಾಗುತ್ತೆ. ಇದಲ್ಲದೆ ನಮ್ಮ ಆಯುರ್ವೇದ ಪ್ರಕಾರ ಒಂದು ಹೇಳ್ತೀವಿ, ಹಸಿವನ್ನ ಅಥವಾ ಜೀರ್ಣಕ್ರಿಯೆನ ಸರಿಯಾಗಿ ಇಟ್ಕೋಬೇಕು ಅಂತ, ಅಥವಾ ಮೋಷನ್ ಸರಿ ಇದೆಯಾ ಅಂತ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮೊಡವೆ ಇರೋರಿಗೆ. ಮೋಷನ್ ಸರಿ ಇಲ್ಲ ಅಂತಂದರೆ ನಿಮ್ಮ ಜೀರ್ಣ ವ್ಯವಸ್ಥೆ ಸರಿ ಇರೋದಿಲ್ಲ, ನ್ಯೂಟ್ರಿಷನ್ ಸರಿ ಇರೋದಿಲ್ಲ, ಅದರಿಂದ ಈ ಆಮದ ಲಕ್ಷಣಗಳ ಪರವಾಗಿ ಈ ಮೊಡವೆಗಳು ಬರುತ್ತೆ. ಸೊ ಫಸ್ಟು ಮೋಷನ್ ಸರಿ ಇಟ್ಕೋಬೇಕು, ಅದಕ್ಕೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ತಿನ್ನಬೇಕು, ನೀರು ಚೆನ್ನಾಗಿ ಕುಡಿಬೇಕು. ಇಷ್ಟೆಲ್ಲ ಮಾಡಿದ್ರೆ ನಮ್ಮ ಲೈಫ್ ಸ್ಟೈಲು ಇಂಪ್ರೂವ್ ಆಗುತ್ತೆ, ಹೆಲ್ತ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಸ್ಕಿನ್ನಲ್ಲೇ ನ್ಯಾಚುರಲ್ ಗ್ಲೋ ಬರುತ್ತೆ, ಆಕ್ನೆ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿದ್ರಲ್ಲ, 3 ಪಾಯಿಂಟ್ಸನ್ನು ತಿಳ್ಕೊಂಡ್ವಿ, ಫುಡ್ಡು ಮತ್ತು ಲೈಫ್ ಸ್ಟೈಲ್ ಆ್ಯಂಡ್ ಸ್ಕಿನ್ ಕೇರ್. ಈ ಮೂರನ್ನು ಆಯುರ್ವೇದ ಪ್ರಕಾರ 80% ಕರೆಕ್ಟಾಗಿ ನೀವು ಮಾಡಿದ್ರೆ 80% ರಿಸಲ್ಟ್ ವಿದೌಟ್ ಎನಿ ಎಕ್ಸ್ಟ್ರಾ ಅಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಅದರಿಂದ ನಾವು ರಿಸಲ್ಟ್ ತೆಗಿತೀವಿ. ಓಕೆ, ಇಷ್ಟು ಹೇಳಿ ಮತ್ತೆ ಮುಂದಿನ ಒಂದು ಸ್ಕಿನ್ ಟಾಪಿಕ್ ಬಗ್ಗೆ ಮಾತಾಡ್ಕೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.